ಪೂಜ್ಯ ಸ್ವಾಮೀಜಿ ಶ್ರೀ ಬೋಧಮಯಾನಂದಜಿ ಮಹಾರಾಜ್ ಇವರನ್ನು ಈ ವೇದಿಕೆಗೆ ಆದರದಿಂದ ಆಮಂತ್ರಿಸುತ್ತಿದ್ದೇನೆ. ಉಪನಿಷತ್ತಲ್ಲಿ ಹೇಳುತ್ತೆ, ಅನ್ನಂ ನ ನಿಂದ್ಯಾ ತದ್ವ್ರತಂ. ದಯವಿಟ್ಟು ಭೋಜನವನ್ನು, ಆಹಾರವನ್ನು ತಿರಸ್ಕರಿಸಬೇಡಿ, ನಿಂದಿಸಬೇಡಿ. ನ ನಿಂದ್ಯಾತ್ ತದ್ವ್ರತಂ. ಅದು ವ್ರತವಾಗಬೇಕು, ಅದು ನಮ್ಮ ಸಾಧನೆ ಆಗಬೇಕು. ಒಂದು ಕಾಲೇಜಲ್ಲಿ, ಹೈದರಾಬಾದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್, ಕ್ಯಾಂಟೀನಲ್ಲಿ ಹುಡುಗರು ಹುಡುಗಿಯರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು 12:45 1:00 ಕ್ಯಾಂಟೀನ್ ಟೈಮ್, ಲಂಚ್ ಟೈಮ್. 1 ಗಂಟೆಗೆ ಒಂದು ಓಲ್ಡ್ ಲೇಡಿ ಆ ಕ್ಯಾಂಟೀನ್ ಡೋರ್ ಹತ್ರ ನಿಂತ್ಕೊಳ್ತಿತ್ತಂತೆ. ಹುಡುಗರೆಲ್ಲ 1:30ಗೆ ಕ್ಲಾಸ್ಗೆ ಹೊಟ್ಟೋಗ್ಬಿಡ್ತಾರೆ, ಸ್ಟೂಡೆಂಟ್ಸ್ ಎಲ್ಲ. ಈ ಅಮ್ಮ ಬಂದು ಟೇಬಲ್ ಮೇಲೆ ಇರುವಂಥ ಪ್ಲೇಟ್ಸ್ ಎಲ್ಲ ತೆಗೆದು, ಪ್ಲೇಟ್ಸಲ್ಲಿರುವ ಲೆಫ್ಟ್ ಔಟ್ ಫುಡ್ ಯಾವುದ್ಯಾವುದು ಬಿಸಾಡಿ ಹೋಗಿರ್ತಾರೋ, ಬಿಟ್ಟೋಗಿರ್ತಾರೋ ಅದೆಲ್ಲ ಇನ್ನೊಂದು ಪ್ಲೇಟಲ್ಲಿ ತೊಗೊಳ್ತಾ ಇರ್ತಾರಂತೆ. ತೊಗೊಂಡು ಒಂದು ಮೂಲೆಯಲ್ಲಿ ಇಟ್ಕೊಳ್ಳೋದು. ಇದೆಲ್ಲ ಕ್ಲೀನ್ ಮಾಡೋದು. ಈ ಹೆಂಜಲು ಪ್ಲೇಟ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ವಾಶ್ ಮಾಡ್ತಾಯಿದ್ರು. ಅದೇ ಅವ್ರಿಗೆ ಡ್ಯೂಟಿ. ಸ್ಯಾಲ್ರಿ ಏನು ಕೊಡೋದಿಲ್ಲ ಯಜಮಾನ್ಯ. ಯಾತಕ್ಕೆ ಅಂದರೆ ತುಂಬ ಫುಡ್ ಇರುತ್ತೆ ಅಂತ. ಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್, 1:30ಗೆ ಈ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ಗೆ ಹೋದ್ಮೇಲೆ ಆ ಅಜ್ಜಿ, ಸುಮಾರು 70 ವರ್ಷದ ಅಜ್ಜಿ, ಆ ಹುಡುಗರು ಬಿಟ್ಟೋದ ಭೋಜನವನ್ನು ಶಿ ವಾಸ್ ಈಟಿಂಗ್ ಅಟ್ 1:30 ಎವ್ರಿ ಡೇ. ನೋಡಿ ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಏನು ನಡೀತಾ ಇರುತ್ತೆ ಅಂತ. ಹುಡುಗರು ಬಿಟ್ಟು ಹೋದ ಅನ್ನವನ್ನು ಈ ಅಜ್ಜಿ ತಗೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ತಿಂತಾಯಿದ್ದಾರೆ. ಅದೇ ತನ ಸ್ಯಾಲ್ರಿ. ಯಾಜಮಾನ್ಯ ₹1 ಕೊಡೋದಿಲ್ಲ. ಆಗ ನಮ್ಮ ರಾಮಕೃಷ್ಣ ಮಠಕ್ಕೆ ಬರುವ ವಿದ್ಯಾರ್ಥಿನ ಆ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇಂಜಿನಿಯರಿಂಗ್ 3rd ಇಯರ್ಸ್ 4th ಇಯರ್ ಓದ್ತಾ ಇದ್ದಾರೆ. ಅವ್ರು ಬಂದು ನನಗೆ ಈ ಸಮಾಚಾರವನ್ನು ಕೊಟ್ಟರು. ನಾನು ಸ್ವಲ್ಪ ಬೈದೆ, ಈ ಸಮಾಚಾರವನ್ನು ಅಷ್ಟು ದೂರದಿಂದ ತಗೊಂಬಂದು ನನಗೆ ಹೇಳ್ತಾ ಇದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ಲ? ನಿಮ್ಮ ತಾಯಿ, ನಿಮ್ಮ ಅಜ್ಜಿಯ ವಯಸ್ಸಾದ ಒಂದು ಮಹಿಳೆ ಆ ಥರ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸು ಏನಾಗ್ತಾ ಇದೆ, ನಿಮ್ಮ ಬುದ್ಧಿ ಏನಾಗ್ತಾ ಇದೆ? ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮೈಂಡ್ ಇಂಜಿನಿಯರಿಂಗ್ ಅನ್ನೋ ಸಬ್ಜೆಕ್ಟ್ ಓದಿಲ್ವಾ ನೀವು? ಹಾರ್ಟ್ ಅನ್ನೋದು ನಿಮಗಿಲ್ವಾ? ಇಮಿಡಿಯೇಟ್ಲಿ ಯು ಶುಡ್ ಹ್ಯಾವ್ ಸ್ಟಾಪ್ಡ್ ಇಟ್. ಯು ಶುಡ್ ಹ್ಯಾವ್ ರಿಕ್ವೆಸ್ಟೆಡ್ ದಟ್ ಲೇಡಿ ನಾಟ್ ಟು ಈಟ್. ವಿ ವಿಲ್ ಫೀಡ್ ಯು. ನಾವು ₹10 ಕೊಡ್ತೀವಿ, ₹20 ಕೊಡ್ತೀವಿ, ಅಮ್ಮ ಆ ಥರದ್ದು ಊಟ ಮಾಡಬೇಡ, ನಾವು ಕ್ಯಾಂಟೀನಿಂದ ನಿಮಗೆ ಕೊಣ್ಕೊಂಡು ಇದು ಮಾಡ್ತೀವಿ ಅಂತ ನಿಮಗೆ ಬುದ್ಧಿ ಇಲ್ಲ ಅಂತ ಸ್ವಲ್ಪ ಬೈದೆ. ಅವ್ರು ನೆಕ್ಸ್ಟ್ ಡೇ ಹೋದರು. ಅದೇ ಸಮಯದಲ್ಲಿ ಮತ್ತೆ ಅಜ್ಜಿ ಬಂದು ಅದೇ ಕಾರ್ಯ ಮಾಡ್ತಾಯಿತ್ತು. ಈ ಹುಡುಗಿಯರು ಹೋಗಿ, ಕ್ಲಾಸ್ಮೇಟ್ಸ್ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ತಾಯಿ ಆ ಥರ ಮಾಡಬೇಡಿ, ನಾವೇನಾದರೂ ನಿಮಗೆ ಪರ್ಚೇಸ್ ಮಾಡಿಕೊಡ್ತೀವಿ, ಯಾತಕ್ಕೆ ನೀವು ಈ ಥರ ಮಾಡ್ತಾಯಿದ್ದೀರಿ ಅಂದರೆ 2 ಪ್ರಶ್ನೆ ಹೇಳಿದ್ರಂತೆ, 2 ಸಮಾಧಾನ. ಒಂದು, ನನ್ನ ಸ್ವಂತ ಹುಡುಗ ಮನೆಯಿಂದ ಓಡಿಸ್ಬಿಟ್ಟಿದ್ದಾನೆ. 2 ವರ್ಷದಿಂದ ಮ್ಯಾರೇಜ್ ಆಯಿತು. ನಾನು ಐ ಹ್ಯಾವ್ ಬಿಕಮ್ ಎ ಬರ್ಡನ್ ಇನ್ ದ ಫ್ಯಾಮಿಲಿ. ಊಟ ಕೊಡೋದು ಯಾರೂ ಇಲ್ಲ. ಈ ಹೋಟೆಲ್, ಈ ಕ್ಯಾಂಟೀನ್ ಇವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಹೇಳಿದ್ರು ಏನು ಬೇಕಾದ್ರೂ ತಿಂದ್ಕೊಂಡು ಹೋಗು. ಇದು ದೌರ್ಭಾಗ್ಯ. ಇದು ಕಾಲೇಜಿಗೆ ನಡೀತಿರುವ ಸಂಘಟನೆ. ನಮ್ಮ ಸುತ್ತಮುತ್ತಲು ಗೋಯಿಂಗ್ ಆನ್ ಇನ್ಸಿಡೆಂಟ್ಸ್. ಇದು ನಿಮಗೆ ರಿಯಲಿ ವಿವೇಕಾನಂದನ ಆಚರಿಸಬೇಕು, ವಿವೇಕಾನಂದರ ಫಾಲೋ ಮಾಡಬೇಕು, ಇಲ್ಲ ನಿನ್ನೆಯಿಂದ ಜಾಗೋ ಭಾರತ್ ಅಂತ ಕೇಳಿದಿರಿ, ಚಪ್ಪಾಳೆ ತಟ್ಟಿದ್ರಿ, ಎಲ್ಲ ಆಯಿತು. ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಬಿಟ್ಟು ಈ ಸಂದೇಶವನ್ನು ಹೇಗೆ ನಿಮ್ಮ ಸುತ್ತಮುತ್ತಲೂ ಇರುವ ಸಮಸ್ಯೆಗಳನ್ನ ಪರಿಷ್ಕಾರ ಮಾಡೋದು ವಿವೇಕಾನಂದನ ಉಪಯೋಗಿಸ್ಕೊಳ್ಳಿ. ವಿವೇಕಾನಂದ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. 2ನೇ ಸಮಾಧಾನ ಅಜ್ಜಿ ಹೇಳ್ತಾ ಇದ್ರಂತೆ, ವಾಟ್ ವಿಲ್ ಹ್ಯಾಪನ್ ಇಫ್ ಐ ಈಟ್ ದಟ್ ಫುಡ್ ಮೈ ಡಿಯರ್. ಆ ಹುಡುಗಿಗೆ ಹೇಳ್ತಾ ಇದ್ದಂತೆ ಈ ಅಜ್ಜಿ, ಯು ಆರ್ ಆಲ್ಸೋ ಲೈಕ್ ಮೈ ಓನ್ ಡಾಟರ್, ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇಫ್ ಐ ಈಟ್. ಇದು ಭಾರತ ಸಂಸ್ಕೃತಿ. ಯು ಆರ್ ಆಲ್ಸೋ ಲೈಕ್ ಮೈ ಡಾಟರ್. ಸೊ ಓನ್ ಡಾಟರ್ ಫುಡ್ ತಗೊಂಡ್ರೆ ಏನು ಪಾಪ ಆಗೋದಿಲ್ಲ ಅಂತ ಹೇಳಿ ಆ ಅಜ್ಜಿ ಇವ್ರಿಗೆ ಹೇಳ್ತಾ ಇದ್ದೆ. ಬಟ್ ಇವರು ಬಿಡಲಿಲ್ಲ, ಪ್ರತಿಜ್ಞೆ ತಗೊಂಡ್ರು, ಒಂದು ಸಂಕಲ್ಪ ಮಾಡಿದ್ರು. ಇವತ್ತಿಗೂ ಪ್ರತಿದಿನ ಆ ಅಜ್ಜಿ ಮನೆಗೆ ಈ ಹುಡುಗರು, ಕಾಲೇಜ್ ಸ್ಟೂಡೆಂಟ್ಸ್, ಯಾತಕ್ಕೆ ಅವರ ಹೃದಯದಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಏನಾದರೂ ಮಾಡಬೇಕು. ಪ್ರತಿದಿನ ಕಾಲೇಜ್ ಪಕ್ಕದಲ್ಲಿರೋ ಮನೆ, ಆ ಮನೆಗೆ ಈ ಕಾಲೇಜ್ ಹುಡುಗರು ಊಟ ಕಳಿಸ್ತಾ ಇದ್ದಾರೆ. ಇವತ್ತಿಗೂ ನಡೀತಾ ಇದೆ ಅದು. ಆ ಒಂದು ಟರ್ನಿಂಗ್ ಪಾಯಿಂಟ್ ಇನ್ ದೇರ್ ಲೈಫ್.
ವೈ ಶುಡ್ ಐ ಸಿ ಎ ಓಲ್ಡ್ ಲೇಡಿ ಈಟಿಂಗ್ ಲೆಫ್ಟ್ ಔಟ್ ಫುಡ್? ಆ ಪ್ರಶ್ನೆಗೆ ನಿಮ್ಮ ಸ್ಪಂದಿಸಿದರೆ, ನಿಮ್ಮ ಮನಸ್ಸಲ್ಲ ಫೈರ್ ಜಾಗೃತವಾದರೆ, ದೆನ್ ನೋ ಪವರ್ ಅನ್ ಅರ್ತ್ ಕ್ಯಾನ್ ಸ್ಟಾಪ್ ಯು. ಸಹಾಯ ಬರುತ್ತೆ, ನಿಮಗೂ ತೃಪ್ತಿ ಆಗುತ್ತೆ, ನಿಮ್ಮಲ್ಲೂ ಒಂದು ಇನ್ಸ್ಪಿರೇಷನ್ ಇರುತ್ತೆ ಅಂತ ನೀವು ಆಲೋಚನೆ ಮಾಡಬೇಕು. ಸೆಕೆಂಡ್, ಯಾರೋ ಹುಡುಗನೋ ಯಾರೋ ಪ್ರಶ್ನಿಸಿದ್ದಾರೆ ಇಂಗ್ಲೀಷಲ್ಲಿ ಯಾತಿಗೆ ಮಾತಾಡಬೇಕು, ಫಾರಿನ್ ಲ್ಯಾಂಗ್ವೇಜು ಹಾಗೆ ಇಂಥ. ಇಂಗ್ಲೀಷ್ ಈಸ್ ನೋ ಲಾಂಗರ್ ಎ ಫಾರಿನ್ ಲ್ಯಾಂಗ್ವೇಜ್, ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಯೋಚನೆ ಮಾಡಿ, ಈ ನೆಗೆಟಿವ್ ಆ್ಯಟಿಟ್ಯೂಡ್ಸಿಂದ ನಾವು ಬಾಳಬಾರ್ದು. ಇಫ್ ವಿವೇಕಾನಂದ ವುಡ್ ನಾಟ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್, ಐ ಆ್ಯಂಡ್ ಯು ವುಡ್ ನಾಟ್ ಹ್ಯಾವ್ ಬಿನ್ ಸಿಟ್ಟಿಂಗ್ ಹಿಯರ್. ಅವ್ರು ಕೇವಲ ಬಂಗಾಳದಲ್ಲಿ ಮಾತಾಡಿಬಿಟ್ಟು ಕೇವಲ ಕಲ್ಕತ್ತಾಲೇ ಇದ್ದರೆ ನಾವು ಇಲ್ಲಿ ಕೂತಿರೋ ಸಾಧ್ಯವಾಗೋದಿಲ್ಲ. ವಿವೇಕಾನಂದ ಸ್ಪೋಕ್ ಇನ್ ಇಂಗ್ಲೀಷ್ ಸೊ ದಟ್ ದಿಸ್ ಮೆಸೇಜ್ ವಿಲ್ ರೀಚ್ ಆಲ್ ಕಾರ್ನರ್ಸ್ ಆಫ್ ದಿ ವರ್ಲ್ಡ್. ಸೊ ಅದು ದೊಡ್ಡ ಸಮಸ್ಯೆ ಇಲ್ಲ. 1947 ಫಾರ್ ಗುಡ್ ಆರ್ ಫಾರ್ ಬ್ಯಾಡ್ ವಿ ಟುಕ್ ಇಂಗ್ಲೀಷ್ ಆಸ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ ಲೆಟ್ ಅಸ್ ಆಕ್ಸೆಪ್ಟ್ ಇಟ್. ಇದ್ರ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಕು. ಇದ್ರ ಬಗ್ಗೆ ನಾವು ಏನೋ ನಮ್ಮ ಈ ವಿಲೇಜಿಂದ ಇಂಗ್ಲೀಷ್ ಯಾತಿಗೆ ಕಲಿಬೇಕು ಅನ್ನೋ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಇದ್ದರೆ ನಾವು ವಿವೇಕಾನಂದ ಸ್ಟೂಡೆಂಟ್ಸ್ ಆಗೋದಿಲ್ಲ ನಾವು. So learn English, it is required. If you have to go to Hyderabad, if you have to go to Delhi, if you have to go meet new people, share ideas, if you want to conquer America, conquer the world, you have to have that ideas, language. ರಾಮಕೃಷ್ಣ ಹೇಳ್ತಾ ಇದ್ರು, ಆತ್ಮಹತ್ಯೆ ಮಾಡೋದಕ್ಕೆ ಒಂದು ನೀಡಲ್ ಈಸ್ ಸಫಿಷಿಯಂಟ್, ಬಟ್ ಅಟ್ಯಾಕ್ ಮಾಡೋದಕ್ಕೆ ನಮಗೆ ಸ್ವೋರ್ಡ್ ಇದು ಬೇಕಾಗತ್ತೆ, ಒಂದು ಕತ್ತಿ ಬೇಕಾಗತ್ತೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಇಸ್ ಆಲ್ ವೆಪನ್ಸ್. ಸೊ ಯೂಸ್ ದಟ್ ಲ್ಯಾಂಗ್ವೇಜ್ ನೈಸ್ಲಿ, ಡೋಂಟ್ ಮೇಕ್ ಇಟ್ ಫೆನೆಟಿಕ್. ಇಂಗ್ಲೀಷಲ್ಲೇ ಫೆನೆಟಿಕ್, ಕೆಲವರು ಮದರ್ ಟಂಗ್ ಏನಪ್ಪ ಅಂದರೆ ಇಂಗ್ಲೀಷ್ ಅಂತಾರೆ ಈ ಕಾಲದಲ್ಲಿ. ಆ ಥರ ಇರಬಾರ್ದು, ಆ ಥರ ಫುಲ್ ಮೂರ್ಖತನ ಇರಬಾರ್ದು. ಮಾತೃಭಾಷೆಯನ್ನು ಡೆವಲಪ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಗ್ರಾಮರ್ ಡೆವಲಪ್ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಇಂಗ್ಲೀಷು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮಾಡುವಷ್ಟು ಬೇಕಿಲ್ಲ. ನೀವು ಡೈರೆಕ್ಟಾಗಿ ಅವ್ರು ಇಂಗ್ಲೀಷ್, ವಿವೇಕಾನಂದ ಸಾಹಿತ್ಯ ಇಂಗ್ಲೀಷಲ್ಲಿ ಒರಿಜಿನಲ್ ಓದಿದ್ರೆ ಸಾಕು. ಒಂದು ಡಿಕ್ಷನರಿ ಇಟ್ಕೊಂಡು ಇಂಗ್ಲೀಷ್ ಓದಿ, ಅದ್ಭುತವಾದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಆನ್ಸರ್ಸ್ ಇದಿರುತ್ತೆ, ನಿಮಗೆ ಓಪನ್ನೆಸ್ ಬರುತ್ತೆ, ಮೈಂಡು ವಿಶಾಲವಾಗುತ್ತೆ. ಇನ್ನು ಕೆಲವರು ಕೇಳಿದ್ದಾರೆ, ಈ ಆತ್ಮಹತ್ಯೆ ಬಗ್ಗೆ ನಿನ್ನೆ ನಾನು ಹೇಳ್ತಾ ಇದ್ದೆ. ದಿವಸಕ್ಕೆ 240 ಹುಡುಗರು, 140 ಹುಡುಗಿಯರು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ. ಅದು ಹೇಗೆ ಅಡೆಗಟ್ಟಲು ಸಾಧ್ಯವಾಗುವುದು ನಮ್ಮ ಕೈಯಲ್ಲಿ ಅಂತ ಯಾರೋ ಕೇಳಿದ್ದಾರೆ. ಫಸ್ಟ್ ನಿಮ್ಮಲ್ಲಿ ಕನ್ವಿಕ್ಷನ್, ನಿಮ್ಮಲ್ಲಿ ಆ ಫೇತ್, ನಿಮ್ಮಲ್ಲಿ ಆ ಒಂದು ಶಕ್ತಿ ಡೆವಲಪ್ ಆಗಬೇಕು. ಯಾತಕ್ಕೆ ಆತ್ಮಹತ್ಯೆ ಆಲೋಚನೆ ಬರ್ತಾ ಇದೆ? ಎಷ್ಟೋ ಜಾಗೋ ಭಾರತ ಪ್ರಶ್ನೆ ಇದರಲ್ಲಿ ಬಂತು. ಇವತ್ತು ಬೆಳಿಗ್ಗೆನೋ ಚಕ್ರವರ್ತಿ ಹೇಳಿದ್ರು, ಬೇರೆಯವರು ಹೇಳಿದ್ರು, ಮಾತಾಜಿ ಹೇಳಿದ್ರು, ಈ ನೆಗೆಟಿವ್ ಆ್ಯಟಿಟ್ಯೂಡ್ ಯಾತಕ್ಕೆ ಬರ್ತಾ ಇರುತ್ತೆ, ಅದನ್ನು ಆ ರೂಟ್ ಆಫ್ ದಿ ಪ್ರಾಬ್ಲಮ್ಗೆ ಹೋಗಿ, ಆಗ ನಿಮಗೇನಾಗುತ್ತೆ, ಈ ಆತ್ಮಹತ್ಯೆಗೆ ಆಂಟಿಬಯೋಟಿಕ್ ಸಿಗತ್ತೆ. ಸ್ವಾಮೀಜಿ ಹೇಳ್ತಾರೆ, ವಾಟ್ ಈಸ್ ಹಿಸ್ಟ್ರಿ? ಕರ್ನಾಟಕ ಹಿಸ್ಟ್ರಿ, ಭಾರತ ದೇಶ ಹಿಸ್ಟ್ರಿ, ಆಂಧ್ರ ಪ್ರದೇಶ ಹಿಸ್ಟ್ರಿ ಅಂದರೆ ಏನದು? ಟೆಕ್ಸ್ಟ್ ಬುಕ್, ಟೆಲಿಫೋನ್ ಡೈರೆಕ್ಟ್ರಿ ಅಲ್ಲ ಅದು. ಇಟ್ಸ್ ನಾಟ್ ಜಸ್ಟ್ ಹಿಸ್ಟ್ರಿ ಆಫ್ 100 ಮಾರ್ಕ್ಸ್ ಇನ್ ದ ಸ್ಕೂಲ್. ಹಿಸ್ಟ್ರಿ ಅಂದರೆ ಚಾರಿತ್ರ್ಯ ಅಂದರೆ ಇಟ್ಸ್ ಅ ಸ್ಟೋರಿ ಆಫ್ ಎ ಫ್ಯೂ ಮೆನ್ ಆ್ಯಂಡ್ ವಿಮೆನ್ ಹೂ ಹ್ಯಾಡ್ ಟ್ರಮೆಂಡಸ್ ಫೇತ್ ಇನ್ ದೆಮ್ಸೆಲ್ವ್ಸ್. ನೀನು ಸುಳಿಬೆಲೆ ಚಕ್ರವರ್ತಿ ಹೇಳೋದೇನು, ಒಂದು ಅಣ್ಣಾ ಹಜಾರೆ ಆತ್ಮಹತ್ಯೆಗೆ ಹೋಗುವ ಹುಡುಗ, 26 ವಯಸ್ಸಿನ ಹುಡುಗ, ವಿವೇಕಾನಂದ ಸಾಹಿತ್ಯ ಕೈಗೆ ಬಂತು, ಅವನು ದೇಶಕ್ಕೆ ಒಂದು ಹ್ಯಾಸ್ ಬಿಕಮ್ ಎ ಗ್ರೇಟ್ ಐಕಾನ್. ಎಷ್ಟೋ ಸಂಘಟನೆಗಳಿದೆ ಆನ್ ದಿ ವರ್ಜ್ ಆಫ್ ಕಿಲ್ಲಿಂಗ್ ದೆಮ್ಸೆಲ್ವ್ಸ್. ಒಂದು ಪುಸ್ತಕ ಬೈ ಆಕ್ಸಿಡೆಂಟ್ ಸಿಕ್ಕಿದೆ ಅವರಿಗೆ, ವಿವೇಕಾನಂದರ ಪುಸ್ತಕ, ಬೆಂಗಾಲಿಯಲ್ಲೋ ತೆಲುಗಲ್ಲೋ ಕನ್ನಡದಲ್ಲೋ ಯಾರಿಗೋ ಎಲ್ಲೋ ಸಿಕ್ಕಿದೆ. ಅದು ಉಪಯೋಗಿಸ್ಕೊಂಡು ಅವ್ರ ಮಹಾ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಟು ಸ್ಟಾಪ್ ದಿಸ್ ರೋಗಮ್, ಟು ಸ್ಟಾಪ್ ದಿಸ್ ವೈರಸ್? ನಿಮ್ಮ ಬ್ಯಾಗಲ್ಲಿ ₹1 ಪುಸ್ತಕನೋ, ಒಂದು ₹5 ಪುಸ್ತಕನೋ, ಒಂದು ₹10 ಪುಸ್ತಕನೋ, 2-3 ಪುಸ್ತಕ ಬ್ಯಾಗಲ್ಲಿ ಇಟ್ಕೊಳ್ಳಿ. ಅದು ನಿಮ್ಮ ಪ್ರಾಪರ್ಟಿ. ಒಂದು ಆಟೋಲ್ಲಿ ಹೋಗ್ತಾ ಇರ್ತೀರಿ, ಆಟೋ ಡ್ರೈವರಿಗೆ ಕೊಡಿ. ಬಸ್ಸಲ್ಲಿ ಹೋಗ್ತಾ ಇದ್ರಿ, ಬಸ್ ಡ್ರೈವರಿಗೆ ಕೊಡಿ. ನೀವು ನಂಬ್ತೀರೋ ಇಲ್ವೋ, ಪ್ರತಿ ಮಂತ್ ನಮ್ಮ ಹೈದರಾಬಾದ್ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಎಕ್ಸಲೆನ್ಸಲ್ಲಿ ವಿವೇಕಾನಂದ 150th ಬರ್ತ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ವಿ ಆರ್ ಸರ್ವಿಂಗ್ ಎವ್ರಿ ಮಂತ್ 150 ಆಟೋ ಡ್ರೈವರ್ಸ್, 150 ಬಸ್ ಡ್ರೈವರ್ಸ್, 150 ಕೂಲೀಸ್, 150 ರೈಲ್ವೆ ಸ್ಟೇಷನ್ ವಾಟ್ ಯು ಕಾಲ್ ಕಾರ್ಪೊರೇಷನ್ ಸ್ವೀಪರ್ಸ್. ಎವ್ರಿ ಮಂತ್ ವಿ ಆರ್ ಡೂಯಿಂಗ್ one ಪ್ರೋಗ್ರಾಮ್. ಅದರಲ್ಲಿ ಜಸ್ಟ್ 2 hours 3 hours ರಿಟ್ರೀಟ್ ಅವ್ರು ನಡೆಸ್ತಾ ಇರ್ತೀವಿ. ಆಟೋ ಡ್ರೈವರ್ಸ್ ಆದಮೇಲೆ ಒಬ್ಬ ಆಟೋ ಡ್ರೈವರ್, ನಮಗೆ ಮುಸ್ಲಿಂ ಆಟೋ ಡ್ರೈವರ್, ಸಲಾಂ ಇಮ್ರಾನ್ ಖಾನ್ ಅಂತ ಅವನ ಹೆಸರು, ಅವನು SMS ಮಾಡ್ದ ನಮಗೆ, ಹೋಲ್ ಇಂಡಿಯಾಲಿ
ಈ ಥರದ ಒಂದು ಸಮ್ಮೇಳನ, ಆಟೋ ಡ್ರೈವರ್ಸ್ಗೆ ರೆಸ್ಪೆಕ್ಟ್ ಕೊಡೋ ಸಮ್ಮೇಳನ, ಆಟೋ ಡ್ರೈವರ್ಸ್ಗೆ ರೆಸ್ಪೆಕ್ಟ್ ಕೊಡೋ ಒಂದು ಪ್ರೋಗ್ರಾಮ್ ನನ್ನ ಲೈಫಲ್ಲೇ ನಾನು ಕಂಡಿಲ್ಲ ಅಂತ ಬರಿತಾನೆ. ಯು ಹ್ಯಾವ್ ಟ್ರೀಟೆಡ್ ಅಸ್ ಆಸ್ ಹ್ಯೂಮನ್ ಬೀಯಿಂಗ್ಸ್, ಯು ಹ್ಯಾವ್ ಟ್ರೀಟೆಡ್ ಅಸ್ ಆಸ್ ಗಾಡ್ಸ್. ನಮ್ಮ ಹುಡುಗರೆಲ್ಲ ವಾಲಂಟಿಯರ್ಸ್ ಎಲ್ಲ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿದ್ರು, ಕಾಲಿಗೆ ನಮಸ್ಕಾರ ಮಾಡಿದ್ರು. ಅವ್ರ ಕಣ್ಣೀರು ಸುರಿತಾ ಇತ್ತು. ಅಯ್ಯೋ, ನಮ್ಮ ಮಕ್ಕಳೇ ಈ ಥರ ಮಾಡೋದಿಲ್ಲ, ನಿಮ್ಮ ಕೃಷ್ಣದೇವರಾಯನ ಕಾಲದಲ್ಲಿ ಇರುವತ್ತು ಯುವಕ ಯುವತಿಯರ ಥರ ಟ್ರೈನಿಂಗ್ ಪಡಿತಾ ಇದ್ದೀರಿ ಇಲ್ಲಿ, ನಮಗೆ ನಾಚಿಕೆ ಆಗುತ್ತೆ ಅಂತ ಇರೋರು. ನೋಡಿ, ಜಸ್ಟ್ ಏನು ಮಾಡಿದ್ವಿ ನಾವು? ಊಟ ಕೊಟ್ವಿ, ಒಂದು ಯೂನಿಫಾರ್ಮ್ ಕೊಟ್ವಿ, ಒಂದು ವಿವೇಕಾನಂದ ಪುಸ್ತಕ ಕೊಟ್ವಿ, ಒಂದು ಬೊಕೆ ಈ ಥರ ಒಳಗೆ ಬರುವಾಗ ಫ್ಲವರ್ ಕೊಟ್ಬಿಟ್ಟು ಟೆಂಪಲ್ಗೆ ಕರ್ಕೊಂಡೋಗಿ ಕೂತ್ಕೊಳ್ಳಿ, ಧ್ಯಾನ ಮಾಡಿ, ಭಜನೆ ಮಾಡಿ ಅಂತ ಒಳ್ಳೆ ವಿಚಾರ ಕತೆ ಹೇಳಿ ಫ್ರೆಂಡಾಗಿ ಅವರ ಭುಜ ತಟ್ಟಿದ್ರೆ ಅವರಲ್ಲಿ ಇನ್ಸ್ಪಿರೇಷನ್ ಬಂತು. ಈ ಥರದ್ದು ನಿಮ್ಮ ಕಾಲೇಜಸ್ಸಲ್ಲಿ, ನಿಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಸ್ ತಗೊಂಡ್ರೆ ನಿಮ್ಮ ಫಿಯರ್ ಏನು, ನಿಮ್ಮ ಭಯ ಏನು, ನಿಮ್ಮ ನೆಗೆಟಿವಿಟಿ ಏನು ಎಲ್ಲ ದೂರವಾಗಿ ಯು ವಿಲ್ ಬಿ ಏಬಲ್ ಟು ಎಂಟರ್ ಇನ್ ಟು ದಿ ಹಾರ್ಟ್ಸ್ ಆಫ್ ದ ಪೀಪಲ್. ಇದು ಒಂದು ಪ್ರಶ್ನೆಗೆ ಸಮಾಧಾನ ನಾನು ಹೇಳ್ತಾ ಇದ್ದೀನಿ. ಲಾಸ್ಟಲ್ಲಿ, ಇಫ್ ಆಲ್ ದ ಯೂತ್ ಅವೇಕನ್, ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ? ಇಂಡಿಯಾ ವಿಲ್ ಬಿಕಮ್ ಗೋಲ್ಡ್. Nothing will happen. India will become gold. India will become the Jagat Guru if all of you become Vivekananda's followers. Okay? At the most, 21st December ಆಗೋಯ್ತು, ನಾವೆಲ್ಲ ಬದುಕೇ ಇದ್ದೀವಲ್ಲ. ಎಷ್ಟು ಈ ನೆಗೆಟಿವಿಟಿ ಪ್ರಭಾವ, ಈ ಮೀಡಿಯಾ ಪ್ರಭಾವ, ಪುಸ್ತಕದ ಪ್ರಭಾವ. 2012 ಅಂತ ಪುಸ್ತಕನೇ ಬಂತು, ಒಂದು ಫಿಲಿಮ್ ಬಂತು, ಅದ್ರ ಬಗ್ಗೆ ಏನೇನೋ ಸೆಮಿನಾರ್ಸ್ ನಡೀತು. ಒಬ್ಬ ಇಂಜಿನಿಯರಿಂಗ್ ಹುಡುಗ ಈ BTech ಮಾಡಿ MTech ಮಾಡಿ ಅವನು ಹೈದರಾಬಾದ್ ಹೈಟೆಕ್ ಸಿಟಿಲಿ ಕೆಲಸ ಮಾಡ್ತಾ ಇದ್ದಾನೆ. ಯಾವುದೋ ಸಂಸ್ಥೆಗೆ ಹೋದ. ಅವ್ರು ಕೇಳಿದ್ರು, ಏನು ಮಾಡ್ತಿದ್ಯಾ ನೀನು? 21ನೇ ತಾರೀಕು ಬಂದುಬಿಡ್ತಾ ಇದೆ, ಇನ್ನು 4 ದಿವಸ ಇದೆ, ನಿನ್ನ ಲೈಫೇ ವ್ಯರ್ಥ ಆಗೋಯ್ತು, ನಿನ್ನ ಇದು ಜೀವನ ಇದಾಗೋಯ್ತು ಅಂತ ಅವರೆಲ್ಲ ನೆಗೆಟಿವಿಟಿ ಕೂರಿಸ್ಬಿಟ್ಟು ಅವನು 80,000 ರೂಪೀಸ್ ಸಂಪಾದಿಸಿದ ಹುಡುಗ ರೂಮ್ ಲಾಕ್ ಮಾಡಿಕೊಂಡು ಊಟ ಮಾಡದೆ ಅಳ್ದು ಡಿಪ್ರೆಷನ್ಗೆ ಹೋಗ್ಬಿಟ್ಟು ವೆರೈಟಿ ಆಫ್ ಮೆಂಟಲ್ ಪ್ರಾಬ್ಲಮ್ಸ್ಗೆ ಗುರಿಯಾದ. ಅವ್ರ ಅಪ್ಪ 74 ವರ್ಷ, ಅವ್ರು ಹ್ಯಾಪಿಯಾಗಿದ್ದಾರೆ. ಇವನು 27 ವಯಸ್ಸು ಹುಡುಗ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟ. ಅವನ ಅಪ್ಪ ಹಿಡ್ಕೊಂಡು ರಾಮಕೃಷ್ಣ ಮಿಷನ್ಗೆ ಕರ್ಕೊಂಡ್ಬಂದರು. ಕೌನ್ಸಿಲಿಂಗ್ ಸೆಂಟರ್ ಇದೆ ನಮ್ಮದಲ್ಲಿ. ಕೌನ್ಸಿಲಿಂಗಲ್ಲಿ 3 hours ಆಯಿತು ಜಸ್ಟ್ ಟು ಮೇಕ್ ಹಿಮ್ ಟಾಕ್ 1 word. ಭಯದಿಂದ ಅವನ ಬಾಯಿ ಒಣಗೋಗ್ಬಿಡ್ತು. ಅಷ್ಟು ಮಟ್ಟಿಗೆ ಮೈಂಡ್ ಅವನದು ಎನಿಮಿ ಆಗೋಯ್ತು. ನೋಡಿ, 80,000 ರೂಪೀಸ್ MTech ಓದಿದ್ದಾನೆ, 27 years, ಅಪ್ಪ 72, ಅವ್ರು ಖುಷಿಯಾಗಿದ್ದಾರೆ, ತೃಪ್ತಿಯಾಗಿದ್ದಾರೆ. ಇವನ ಮನಸ್ಸಲ್ಲಿ ಅದೇನೋ ಒಂದು 21 ತಾರೀಕು 21ನೇ ತಾರೀಕು ಏನಾಯಿತು? 21ನೇ ತಾರೀಕು ಏನೂ ಆಗಲಿಲ್ಲ. 21ನೇ ತಾರೀಕು ಹಾಂ, ತೃಪ್ತಿಯಾಗಿದ್ದೀವಿ, ನಿದ್ದೆ ಮಾಡಿದ್ವಿ, ಊಟ ಮಾಡಿದ್ವಿ, ಇಲ್ಲೆಲ್ಲ 21ನೇ ತಾರೀಕೆಲ್ಲ ಬಂದಿದ್ದೀರಿ. ಅಲ್ಲಿ 21ನೇ ತಾರೀಕು 500 ಜನ ವಿದ್ಯಾರ್ಥಿಗಳಿಗೆ ನಮಗೊಂದು ಸಮ್ಮೇಳನ ಮಾಡಿದ್ವಿ ಹೈದರಾಬಾದಲ್ಲಿ. ಅವ್ರಿಗೆಲ್ಲ ಹೇಳಿದೆ, ಸಂತೋಷವಾಗಿದ್ದೀರೋ, ತೃಪ್ತಿಯಾಗಿದ್ದೀರೋ, ಯಾತಿಗೆ ಆಲೋಚನೆ ಮಾಡ್ತೀರಾ? ವಿವೇಕಾನಂದರಾಗಿದ್ರೆ ಹೇಳ್ತಾ ಇದ್ದೀರೇನೋ, ಅರೇ ಲೆಟ್ 21st ಕಮ್ ಅಗೇನ್, ವಿ ಆರ್ ರೆಡಿ ಟು ಡೈ, ವಿಲ್ ಕಮ್ ಅಗೇನ್, ವಿಲ್ ಅಟೆಂಡ್ ಅನದರ್ ಯೂತ್ ಕನ್ವೆನ್ಷನ್, ಅಗೇನ್ ವಿ ವಿಲ್ ಲಿಸನ್ ಟು ಬೋಧಮಯಾನಂದ ಅಂಡ್ ಚಕ್ರವರ್ತಿ ಸೂಲಿಬೆಲೆ. ಅದಕ್ಕೇನು ಭಯ ಪಡೋದು? ಮತ್ತೆ ಬರೋಣ, ಈ ಭಾರತ ಮಾತೆ ಇದರಲ್ಲಿ ನಾವು ಹುಟ್ಟೋಣ. ಅದಿಲ್ಲ. 21ನೇ ತಾರೀಕು ಮೂರ್ಖತನ ಅಂದರೆ ಇದೆ. ಈ 21ನೇ ತಾರೀಕು ಡೆಲೀಟ್ ಮಾಡಿ ನಿಮ್ಮ ಕಂಪ್ಯೂಟರಿಂದ. ಅದು ಯಾರಾದರೂ ಮಾತಾಡ್ತಾ ಇದ್ರೆ ಒಂದು ಹಾಕಿ ಒಂದು ತಲೆ ಮೇಲೆ. 21ನೇ ತಾರೀಕೆಲ್ಲ ನೀನು ಯು ಆರ್ ಎಸ್ ಡಾಟರ್ ಆಫ್ ಇಂಡಿಯಾ, ಯು ಆರ್ ಎಸ್ ಸನ್ ಆಫ್ ಇಂಡಿಯಾ ಅಂತ ಆಲೋಚನೆ ಮಾಡಿ. ಲಾಸ್ಟಲ್ಲಿ ಒಂದೊಂದು ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಥ್ರೂ ಹ್ಯೂಮನ್ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ, ಕೆಲವು ಪ್ರಾಕ್ಟಿಕಲ್ ಕ್ವೆಶ್ಚನ್ಸ್ ಕೇಳಿದ್ದಾರೆ. 2 points ಹೇಳ್ತೀನಿ, ದಯವಿಟ್ಟು ನೀವು ಆಚರಿಸ್ತೀವಿ. ಇಫ್ ಯು ಆರ್ ಏಬಲ್ ಟು ಪಾರ್ಟಿಸಿಪೇಟ್, ಇಫ್ ಯು ಆರ್ ಏಬಲ್ ಟು ಟೇಕ್ ಅಪ್ ಪ್ರಾಕ್ಟಿಕಲ್ಸ್, ಪ್ಲೀಸ್ ಡೂ ಇಟ್. ಟಿಲ್ ನಾವು ಯಸ್ಟರ್ಡೇ ಮಾರ್ನಿಂಗ್ 9 o'clock ಟಿಲ್ ಟುಡೇ ಥಿಯರಿ ಆಯಿತು. ಕೆಲವು ಪ್ರಾಕ್ಟಿಕಲ್ಸ್ ಸೂಚನೆಗಳು ನಿಮಗೆ ಬಂತು. 2 ಪ್ರಾಕ್ಟಿಕಲ್ಸ್ ಹೇಳ್ತೀನಿ. ವಾಟ್ ವಿ ಆರ್ ಡೂಯಿಂಗ್ ದೇರ್ ಇನ್ ಹೈದರಾಬಾದ್ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್. 150th ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಅಪ್ ಟು 2014 ನಡೆಯುತ್ತೆ. ಇದು ಕೇವಲ ಜಸ್ಟ್ ಈ 2 months ಆರ್ 3 months ಪ್ರೋಗ್ರಾಮ್ ಅಲ್ಲ. 2014 January 12th ನಡೆಯುವ ಕಾರ್ಯಕ್ರಮಗಳು 150. ನಾವೇನು ಮಾಡಿದ್ದೀವಿ ಅಂದರೆ 150 ಕಾಲೇಜುಗಳಲ್ಲಿ, 150 ಸ್ಕೂಲ್ಗಳಲ್ಲಿ ವಿವೇಕಾನಂದ ಸೆಂಟರ್ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಇರಬೇಕು ಅನ್ನೋ ಒಂದು ಪ್ರತಿಜ್ಞೆ ತಗೊಂಡು, ಬಿಫೋರ್ ಮೈ ಕಮಿಂಗ್ 20ನೇ ತಾರೀಕು ಒಂದು ಕಾಲೇಜ್ ನಂಬರ್ 83, ದಟ್ ಮೀನ್ಸ್ 83 ಕಾಲೇಜಸ್ಸಲ್ಲಿ ವಿವೇಕಾನಂದ ಸೆಂಟರ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್ ಸ್ಥಾಪಿಸಿ, ಪ್ರತಿ ವಾರ ನಮ್ಮ ಫ್ಯಾಕಲ್ಟಿ ಹೋಗಿ, ಪ್ರತಿ ತಿಂಗಳು ನಾನು ಹೋಗಿ, ನಮ್ಮ ಸ್ವಾಮಿ ಬೇರೆ ಬ್ರದರ್ ಮಾಂಗ್ಸ್ ಹೋಗಿ ಉಪನ್ಯಾಸಗಳು ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಹೆಲ್ತಿ ಮೈಂಡ್ ಹೆಲ್ತಿ ಬಾಡಿ ಸಬ್ಜೆಕ್ಟ್ಸ್ ತಗೊಂಡು ಅವರಲ್ಲಿ ಮೈಂಡ್ ಪ್ಯೂರಿಫಿಕೇಷನ್ ಮಾಡೋ ಬೃಹತ್ ಕಾರ್ಯಕ್ರಮ ನಾವು
ಕೈಗೆ ತಗೊಂಡಿದ್ದೀವಿ. ಸೊ ಥ್ರೂ ದಿಸ್ ಕಾನ್ಫರೆನ್ಸ್, ಥ್ರೂ ದಿಸ್ ಯೂತ್ ಕನ್ವೆನ್ಷನ್, ಈ ಏರಿಯಾಲಿ ದಕ್ಷಿಣ ಕನ್ನಡದಲ್ಲೂ, ಈಗ ಬೆಂಗಳೂರು, ಸೆಂಟ್ರಲ್ ಪಾರ್ಟ್ ಆಫ್ ಕರ್ನಾಟಕ, ಅವ್ರದ್ದು ಸೌತ್ ಕರ್ನಾಟಕ, ಎಲ್ಲಿ ಏನು ಮಾಡ್ತಿರೋ ನಿಮ್ಮ ಏರಿಯಾಲಿ ನಿಮ್ಮ ಯಾಜಮಾನ್ಯದ ಹತ್ರ ಮಾತಾಡಿ, ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ, ಈ ಪ್ರೈವೇಟ್ ಆಶ್ರಮದ ಹತ್ರ ಮಾತಾಡಿ, ಮಂಗಳೂರು ಆಶ್ರಮ, ಬೆಳಗಾಂ ಆಶ್ರಮ ಇದೆ, ಆಮೇಲೆ ಮೈಸೂರಿದೆ, ಆ ಏರಿಯಾಸಲ್ಲಿ 150 ಈ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡಿ. ದಿಸ್ ವಿಲ್ ಹೆಲ್ಪ್ ಯುವರ್ ಸೈನ್ಸ್, ದಿಸ್ ವಿಲ್ ಹೆಲ್ಪ್ ಯುವರ್ character, this will help your confidence, and that will be a continuity of thoughts to practice Vivekananda and to become greatest children of our country in the future. That is practical. ನೀವು ಆಲೋಚನೆ ಮಾಡಬೇಕು. The invitation should come from your college. ಆಗ ನಿಮ್ಮ ಪಾರ್ಟಿಸಿಪೇಷನ್ ಇಲ್ಲಿ ಇಟ್ ವಿಲ್ ಹ್ಯಾವ್ ವ್ಯಾಲ್ಯೂ. ನಂಬರ್ 1 ಪ್ರಾಕ್ಟಿಕಲ್ಸ್. ಸೆಕೆಂಡ್ ಪ್ರಾಕ್ಟಿಕಲ್ ಹೇಳ್ತೀನಿ. ಚಕ್ರವರ್ತಿ ಹೇಳುವಾಗ ಇದು ಡೆಲ್ಲಿಲಿ ನಡೆದ ಸಂಘಟನೆ ಬಗ್ಗೆ ಹೇಳ್ತಾ ಇದ್ರು. ನಿನ್ನೆ ಕೂಡ ತುಂಬ ಜನ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಇಫ್ ಯು ಆರ್ ರಿಯಲಿ ಫಾಲೋಯಿಂಗ್ ವಿವೇಕಾನಂದಸ್ ಟೀಚಿಂಗ್ಸ್, ನಾನು ಒಂದು ಕತೆ ಹೇಳ್ತೀನಿ. ಶಿವಾಜಿ ಮಹಾರಾಜ್ ಜೀವನದಲ್ಲಿ ನಡೆದ ಸಂಘಟನೆ, ಅದು ಮನಸ್ಸಲ್ಲಿ ಆಲೋಚನೆ ಮಾಡಿ, ಪ್ಲಸ್ ಅದೇ ಲೈಕ್ ದಟ್ ಥಾಟ್, ಲೈಕ್ ದಟ್ ಇನ್ಸಿಡೆಂಟ್ ವಿವೇಕಾನಂದ ಲೈಫಲ್ಲಿ ನಡೀತು. ಅದು ಹೇಳೋಕ್ಕೆ ವಿವರಗಳಲ್ಲಿ ಈಗ ಸಮಯ ಅಲ್ಲ. ನೀವು ವಿವೇಕಾನಂದ 3 ವಾಲ್ಯೂಮ್ಸ್ ಓದಬೇಕು, ಅದರ ಸಂಕ್ಷಿಪ್ತ ಜೀವ ಚರಿತ್ರೆ ಓದಬೇಕು. ಶಿವಾಜಿ ಮಹಾರಾಜ್, ವೆನ್ ಹಿ ವಾಸ್ ಯಂಗ್, so powerful like a lion he was conquering district after district. That time the law was, if a king defeats another king, that king's wife and daughter will become the slaves of this king. That was the law. ಆ ಟೈಮಲ್ಲಿ ಆ ಥರದ ಒಂದು ರೂಲ್ ಇತ್ತು. ಈಗ ಶಿವಾಜಿ ಮಹಾರಾಜ್ ಒಂದು ಜಮೀನ್ದಾರನ ಗೆದ್ದುಬಿಟ್ರು. ಈ ಮರಾಠ ಸೋಲ್ಜರ್ಸ್ ಏನು ಮಾಡಿದ್ರು, ಆ ಜಮೀನ್ದಾರ ವೈಫ್ ಈ ಬ್ರಾಡ್ ದೆಮ್, ಒಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಆ ಸ್ತ್ರೀನ ಶಿವಾಜಿ ಮಹಾರಾಜ್ ಕಡೆ ಕರ್ಕೊಂಡ್ಬಂದರು. ಪಲ್ಲಕ್ಕಿಯಲ್ಲಿ ಕೂತಿದ್ದಾರೆ. ಇವರು ಸುಮಾರು 10,000 ಮರಾಠಿ ಸೈನಿಕರು ಕೂಗ್ತಾ ಇದ್ದಾರೆ. ಕೂಗ್ತಾ ಜೈಕಾರ ಕೊಡ್ತಾ ಇದ್ದಾರೆ ಶಿವಾಜಿ ಮಹಾರಾಜ್ಗೆ. ನೀವು ಆಲೋಚನೆ ಮಾಡಿ, ಇದೊಂದು ಕಲ್ಪನೆ, ಇದು ಟ್ರೈ ಟು ವಿಜುವಲೈಸ್ ದಿಸ್ ವಂಡರ್ಫುಲ್ ಇನ್ಸಿಡೆಂಟ್. ಶಿವಾಜಿ ಮಹಾರಾಜ್ ಬರ್ತಾ ಇದ್ದಾರೆ. ಆ ಸ್ತ್ರೀ, ಶಿ ಈಸ್ ಶಿವರಿಂಗ್ ಲೈಕ್ ಎ ಸ್ಕ್ವಿರಲ್, ಲೈಕ್ ಎ ರ್ಯಾಬಿಟ್. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಇನ್ನು ಯಾರೂ ಇಲ್ಲ ಪಕ್ಕದಲ್ಲಿ. ಜಸ್ಟ್ ಅಲೋನ್ ದಟ್ ಲೇಡಿ ಈಸ್ ದೇರ್ ಇನ್ ದ ಪಲ್ಲಕ್ಕಿ ಆ್ಯಂಡ್ ಆಲ್ ಅರೌಂಡ್ ಸೋಲ್ಜರ್ಸ್. ಶಿವಾಜಿ ಮಹಾರಾಜ್ ಬರ್ತಾರೆ. ಯವನದಲ್ಲಿದ್ದಾರೆ ಅವರು. ಬಂದು ಮೆಲ್ಲಿಗೆ ಕರ್ಟನ್ ತೆಗಿತಾರೆ. ಕರ್ಟನ್ ತೆಗೆದ ಕೂಡಲೇ ದಟ್ ಲೇಡಿ ವಾಸ್ ಶೌಟಿಂಗ್, ನನ್ನನ್ನು ಮುಟ್ಟಬೇಡ ಅಂತ. ಶಿವಾಜಿ ಮಹಾರಾಜು ಬಲಗೈನ ಒಳಗೆ ಚಾಚ್ತಾರೆ. ಆಗ ಇನ್ನೂ ಕಿರ್ಚಾಡಕ್ಕೆ ಇದು ಮಾಡ್ತಾರೆ, ಡೋಂಟ್ ಟಚ್ ಮೀ ಅಂತ. ಶಿವಾಜಿ ಮಹಾರಾಜ್ ತಲೆನ ಒಳಗಾಗ್ತಾರೆ ಪಲ್ಲಕ್ಕಿ ಒಳಗೆ. ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ ಆ ಸ್ತ್ರೀ. ಎಷ್ಟು ಮಟ್ಟಿಗೆ ಹೋಗ್ಬೋದು? ಜಸ್ಟ್ ಒಂದು ಫ್ಯೂ ಇಂಚಸ್. ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶಿವಾಜಿ ಮಹಾರಾಜ್ ನಂಬ್ತಿರೋ ಬಿಡ್ತಿರೋ, ಹಿ ಟಚಸ್ ದ ಫೀಟ್ ಆಫ್ ದಟ್ ಲೇಡಿ. ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಹೇಳ್ತಾರೆ, ಅಮ್ಮ, ನಿನ್ನ ಶರೀರವನ್ನು ನಾನು ಮುಡ್ತಾ ಇಲ್ಲ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಯು ಆರ್ ಲೈಕ್ ಮೈ ಮದರ್ ಜೀಜಾಬಾಯಿ ಅಂತಾರೆ ಶಿವಾಜಿ. ಆ ಸ್ತ್ರೀಗೆ ಸ್ವಲ್ಪ ವಿಶ್ವಾಸ ಬಂದು ಶಿವಾಜಿ ಮಹಾರಾಜ್ ಕೈನ ಸ್ಪರ್ಶಿಸ್ತಾರೆ. ಅಳ್ತಾಳೆ. ಆಗ ಶಿವಾಜಿ ಮಹಾರಾಜ್ ಮತ್ತೆ ಹೊರಗೆ ಬಂದು ಪಲ್ಲಕ್ಕಿಯಿಂದ ಕರ್ಟನ್ ಮುಚ್ಚಿಬಿಟ್ಟು ಹೇಳ್ತಾರೆ. ಸೋಲ್ಜರ್ ಕಮಾಂಡರ್ ಪಕ್ಕದಲ್ಲಿ ನಿಂತಿರ್ತಾನೆ. ಕಮಾಂಡರ್ಗೆ ಹೇಳ್ತಾರೆ, ಟೇಕ್ ಹರ್ ಬ್ಯಾಕ್ ಟು ಅವರ್ ಮದರ್ಸ್ ಹೌಸ್ ವಿತ್ ಗ್ರೇಟ್ ರೆಸ್ಪೆಕ್ಟ್, ವಿತ್ ಸ್ಯಾರೀಸ್, ವಿತ್ ಜುವೆಲ್ಸ್, ವಿತ್ ಫ್ಲವರ್ಸ್. ವಾಟ್ ಆಲ್ ಶಿ ವಾಂಟ್ಸ್, ಟೇಕ್ ಹರ್ ಬ್ಯಾಕ್ ವಿತ್ ಹೈಯೆಸ್ಟ್ ರೆಸ್ಪೆಕ್ಟ್. ಶಿ ಈಸ್ ಈಕ್ವಲ್ ಟು ಮೈ ಮದರ್. ಎಲ್ಲರೂ ನಿಶ್ಶಬ್ದವಾಗಿ ಕೂತ್ಬಿಡ್ತಾರೆ. ಆಲ್ ದಿ ಸೋಲ್ಜರ್ಸ್ ಆರ್ ಸೈಲೆಂಟ್. ಆಗ ಶಿವಾಜಿ ಮಹಾರಾಜ್ ಮತ್ತೆ ಆ ಸ್ತ್ರೀಗೆ ಹೇಳ್ತಾರೆ, ಅಮ್ಮ, ನಾನು ನಿನಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಟಿಲ್ ಯು ರೀಚ್ ಯುವರ್ ಹೌಸ್, 10,000 ಜನ ಸೈನಿಕರಿದ್ದಾರೆ. ಟಿಲ್ ಯು ರೀಚ್ ಯುವರ್ ಹೌಸ್, ನನ್ ಆಫ್ ದೀಸ್ ಫೆಲೋಸ್ ಕೆಟ್ಟ ಕಣ್ಣದಿಂದ ನಿನ್ನನ್ನು ನೋಡೋದಿಲ್ಲ. ಇದು ನನ್ನ ಆಶ್ವಾಸನೆ, ನಿನ್ನ ಪುತ್ರ ಶಿವಾಜಿ ಹೇಳ್ತಾ ಇದ್ದಾನೆ ಅಂತ. ಎಂಥ ಒಂದು ಸಂಸ್ಕೃತಿಲಿ, ಎಂಥ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಒಂದು ಸ್ತ್ರೀನ ಚಾಮುಂಡೇಶ್ವರಿ ಅಂತ ದೇವಿ ಅಂತ ಪೂಜಿಸ್ತೀವಿ ಕರ್ನಾಟಕದಲ್ಲಿ. ಆಂಧ್ರದಲ್ಲಿ ಭದ್ರಕಾಳಿ ಕನಕದುರ್ಗ ಅಂತ, ತಮಿಳುನಾಡುವಲ್ಲಿ ಕಾಮಾಕ್ಷಿ ಮೀನಾಕ್ಷಿ ಅಂತ, ಇಲ್ಲಿ ಕೇರಳ ಬಾರ್ಡರ್ಸಲ್ಲಿ ಮೂಕಾಂಬಿಕಾ ಅಂತ ಪೂಜಿಸ್ತೀವಿ. ಆದರೆ ಯಾವ ಕಣ್ಣಿಂದ ಹುಡುಗಿಯರನ್ನು ನೋಡ್ತಾ ಇದ್ದಾರೆ? ಪ್ಲಸ್ ಹುಡುಗಿಯರು ತಮ್ಮ ಮೇಲೆ ಯಾವ ರೆಸ್ಪೆಕ್ಟಿಂದ ನೋಡ್ಕೊಳ್ತಾ ಇದ್ದಾರೆ? ಆ ಒಂದು ಶಕ್ತಿ ಭಾವನೆ ನಮ್ಮಲ್ಲಿದೆಯಾ? ಆ ದೈವಿ ಭಾವನೆ ನಮ್ಮಲ್ಲಿದೆಯಾ?
ಇದು ವಿವೇಕಾನಂದರು ಘೋಷಿಸ್ತಾರೆ. ಬಟ್ ಆ ಟೈಮಲ್ಲಿ ಏನಾಯಿತು? ವಿವೇಕಾನಂದರ ಒಂದು ಲೇಖದಲ್ಲಿ ಅಲಸಿಂಗ ಪೆರುಮಾಳ್ ಬರೀತಾರೆ, ದಿ ಎಂಬ್ಲಮ್ ಆಫ್ ದ ಡಿವೈನ್ ಮದರ್ ಈಸ್ ಮೇಡ್ ಇನ್ ಟು ಎ ಬೀಸ್ಟ್ ಆಫ್ ಬರ್ಡನ್ ಓನ್ಲಿ ಟು ಬೇರ್ ಚಿಲ್ಡ್ರನ್, ಲೈಫ್ ಇಟ್ ಸೆಲ್ಫ್ ಎ ಕರ್ಸ್ ಇನ್ ದ ಕಂಟ್ರಿ. 1897 ಬರೆದಿದ್ದ ಲೇಖ ಈಗ 2012 ಎಷ್ಟು ಸತ್ಯವಾಗಿದೆ. ದ ಬೀಸ್ಟ್ ಆಫ್ ಬರ್ಡನ್ ಓನ್ಲಿ ಟು ಬೇರ್ ಚಿಲ್ಡ್ರನ್, ಲೈಫ್ ಇಟ್ ಸೆಲ್ಫ್ ಕರ್ಸ್. ಜೀವನವೇ ಒಂದು ಶಾಪವಾಗಿಬಿಟ್ಟಿದೆ ನಮ್ಮ ಮಹಿಳೆಯರಲ್ಲಿ. ಇಟ್ ಈಸ್ ಬೋತ್ ಆಸ್ಪೆಕ್ಟ್ಸ್, ಒನ್ the men looking upon women and the women looking upon themselves. If you are really following Swami Vivekananda's teachings after this celebration, when you go back home, go with that tremendous respect to the mother, respect to ಚಾಮುಂಡೇಶ್ವರಿ. ಆ ಮನಸ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಬಸ್ ಸ್ಟಾಪಲ್ಲಿ ನಿಂತವಾಗ ಚಾಮುಂಡೇಶ್ವರಿ ನೋಡ್ತಾ ಇದ್ದೀನಿ, ದುರ್ಗಾನ್ ನೋಡ್ತಾ ಇದ್ದೀನಿ, ಆ ಆಲೋಚನೆ ಬಂದರೆ ಸಾಕು. ಯುವರ್ ಮೈಂಡ್ ವಿಲ್ ನಾಟ್ ಗೋ ಟುವರ್ಡ್ಸ್ ದ ಬಾಡಿ, ಯುವರ್ ಮೈಂಡ್ ವಿಲ್ ಗೋ ಟು ದ ಸ್ಪಿರಿಟ್ ಆ್ಯಂಡ್ ಯು ವಿಲ್ ಡೂ ನಮಸ್ಕಾರ ಮೆಂಟಲಿ. ಆ ಭಾವನೆಯಿಂದ ನಾವು, ದಿಸ್ ಈಸ್ ದ ರೂಟ್ ಆಫ್ ದಿ ಪ್ರಾಬ್ಲಮ್. ದಿಸ್ ಈಸ್ ದ ರೂಟ್ ಆಫ್ ದಿ ಪ್ರಾಬ್ಲಮ್. ಮೆಡ್ರಾಸಲ್ಲಿ IIT ಇದೆ, ಹೊಸ ಇವ್ರು ಬಂದಿದ್ದಾರೆ ಡೈರೆಕ್ಟರ್ ಅದಕ್ಕೆ. ಸೊ ಅವ್ರು ರೂಲ್ ಮಾಡಿದ್ರು, 10 ಗಂಟೆ ಮೇಲೆ ಗರ್ಲ್ಸ್ ಹಾಸ್ಟೆಲ್ಗೆ ಬಾಯ್ಸ್ ಹೋಗಬಾರ್ದು. ಇದ್ರ ಮುಂಚೆ ಹೋಗ್ತಾಯಿದ್ರು. ನೋಡಿ IITಯಲ್ಲಿ ಯಾವ ಥರದ ಮನೋಭಾವದಿಂದ ಇದ್ದರು. ಈ ಹೊಸ ಡೈರೆಕ್ಟರು ರೂಲ್ ಹಾಕಿದ್ರು, 10 ಗಂಟೆ ಮೇಲೆ ದಟ್ ಕಾಂಪೌಂಡ್ ವಿಲ್ ಕಟ್ ಆಫ್, ಸೆಕ್ಯೂರಿಟಿ ಇರ್ತಾರೆ, ಬಾಯ್ಸ್ ಹೋಗಬಾರ್ದು ಅಂದ್ರೆ. ನೀವು ನಂಬ್ತಿರೋ ಬಿಡ್ತಿರೋ, ಗರ್ಲ್ಸ್ ಪ್ರೊಟೆಸ್ಟೆಡ್. ಈ ಸಂಘಟನೆ ಹೇಳ್ತಾ ಇದ್ದೀನಿ, ರಿಯಲ್ ಸ್ಟೋರಿ ಇದೆಲ್ಲ. ನಾನು ಸುಮ್ಮನೆ ಏನೋ ಒಂದು ಸಿನಿಮಾ ಸ್ಟೋರಿ ಹೇಳ್ತಾ ಇಲ್ಲ. ಅದು ಗರ್ಲ್ಸ್ ಪ್ರೊಟೆಸ್ಟ್ ಮಾಡಿದ್ರು. ಆ ಡೀನ್ ಹೇಳಿದ್ರಂತೆ, ಸರಿ ನೀವೇನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ನಿಮಗೆ ಫ್ರೀಡಮ್ ಬೇಕು, ನಿಮಗೆ ಇದು ಬೇಕು, ಅತ್ಯಾಚಾರ ಆದರೆ ನಮ್ಮನ್ನು ಕೇಳಬೇಡಿ. ದಿಸ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ದಿಸ್ ಇಸ್ ಎ ನ್ಯಾಷನಲ್ ಇನ್ಸ್ಟಿಟ್ಯೂಷನ್, ದಿಸ್ ಇಸ್ ನಾಟ್ ದ ಸ್ಟ್ರೀಟ್. ಆಗಲೂ ಅವ್ರು ಕೇಳಿಲ್ವಂತೆ. ನೋಡಿ ಎಷ್ಟು ಮಟ್ಟಿಗೆ ಮೈಂಡ್ ಅನ್ನೋದು ಕರಪ್ಟ್ ಆಗಿಬಿಟ್ಟಿದೆ. ಇದು ಕರಪ್ಷನ್ ಡಸ್ ನಾಟ್ ಮೀನ್ ಓನ್ಲಿ ಮನಿ, ಕರಪ್ಷನ್ ಇಸ್ ಇನ್ ಥಾಟ್ಸ್. ಆಗ ಡೀನ್ LS ಗಣೇಶನ್ ಅಂತ ಇದ್ದಾರೆ ಭಕ್ತರವರು, ಅವ್ರ ಫೈನಲ್ ವೆಪನ್ ರಾಮಬಾಣ ಹಾಕಿದ್ರಂತೆ. ನೀವೆಲ್ಲ ಮನೆಗೆ ಬರೀರಿ ಲೆಟರ್, ನಿಮ್ಮ ತಾಯಂದರು ಆ ಲೆಟರ್ನ ಸೈನ್ ಮಾಡಬೇಕು. ಇಫ್ ದೇ ಪರ್ಮಿಟ್ ದಿಸ್, ವಿ ವಿಲ್ ಆಲ್ಸೋ ಪರ್ಮಿಟ್ ಯು. ಇಫ್ ಯುವರ್ ಮದರ್ ಪರ್ಮಿಟ್ಸ್ ದಟ್ ಯುವರ್ college mate or classmate or a friend can visit IIT hostel, we will also permit, we have nothing. ಎಲ್ಲರೂ ಚುಪ್ ಅಂತ ಮಾತಾಡದೆ ಮತ್ತೆ ರೂಮ್ಗೆ ಹೊಟ್ಟೋದ್ರಂತೆ. ವಾಟ್ ಈಸ್ ದಿಸ್ ಫ್ರೀಡಮ್ ಅಂದರೆ ಏನು, ಇದೇನು? ದಯವಿಟ್ಟು ವಿವೇಕಾನಂದರ ಲೇಖನೆ ಓದಬೇಕು, ವಿವೇಕಾನಂದ ಜೀವಿತ ಚರಿತ್ರೆ ಓದಬೇಕು. ಎಷ್ಟು ರೆಸ್ಪೆಕ್ಟ್ ಇತ್ತು ಅವರಿಗೆ ನಮ್ಮ ಕಲ್ಚರ್ ಮೇಲೆ. ಯು ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈ ಒಂದು ಪ್ರತಿಜ್ಞೆ ತಗೊಂಡು ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ದಿ ಸೊಸೈಟಿ ಆ್ಯಂಡ್ ಮೇಕ್ ಇಂಡಿಯಾ ಸ್ಟ್ರಾಂಗ್ ಆ್ಯಂಡ್ ಗ್ರೇಟ್. ಜೈ ರಾಮಕೃಷ್ಣ.